ಇನ್ನು ಟಿಪ್ಪು ವಿಚಾರಕ್ಕೆ ಕಾಂಗ್ರೆಸ್ ನಾಯಕರ ನಡುವೆ ಕಿತ್ತಾಟ ಆಗಿದೆ. ಬೀದರ್ನಲ್ಲಿ ನಗರಸಭೆಯ ಮೀಟಿಂಗ್ನಲ್ಲಿ ಸದಸ್ಯರ ನಡುವೆ ಗಲಾಟೆಯಾಗಿದೆ. ಕೈ ನಾಯಕರ ನಡುವೆ ಟಿಪ್ಪು ಸುಲ್ತಾನ್ ವಿಚಾರಕ್ಕೆ ಕಿತ್ತಾಟವಾಗಿದೆ. ನಗರಸಭೆಯ ಮೀಟಿಂಗ್ನಲ್ಲಿ ಸದಸ್ಯರು ಒಬ್ಬರನ್ನ ಒಬ್ಬರು ಟೀಕೆ ಮಾಡಿಕೊಂಡಿದ್ದಾರೆ. ಬೀದರ್ನ ಬಸವ ಕಲ್ಯಾಣ ನಗರಸಭೆಯಲ್ಲಿ ಹೈಡ್ರಾಮಾ ಆಗಿದೆ. ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತ್ತಂತೆ ಕಿತ್ತಾಟ. ಟಿಪ್ಪು ಸುಲ್ತಾನ್ ಚೌಕ ನಾಮಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಯಾಗಿದೆ. ಸರ್ಕಲ್ ನಾಮಕರಣಕ್ಕೆ ಕಾಂಗ್ರೆಸ್ ನಾಯಕರಲ್ಲೇ ಭಿನ್ನಾಭಿಪ್ರಾಯವಿದೆಯಂತೆ. ಒಂದಿಷ್ಟು ಕಾಂಗ್ರೆಸ್ ನಾಯಕರು ತಕರಾರು ತೆಗೆದಿದ್ದಾರೆ. ಕಾನೂನು ರೀತಿ ಸರಿ ಇದ್ರೆ ನಿರ್ಮಿಸಿ ಅಂತ ಹೇಳಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಎಲ್ಲದಕ್ಕೂ ಕಾನೂನು ಇರಬೇಕಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಸೊ ಎ ಜಾರ್ಜ್ ರವಿ ನಡುವೆ ಗಲಾಟೆಯಾಗಿದೆ ಅಂತ ಗೊತ್ತಾಗ್ತಾ ಇದೆ. ಬಸವ ಕಲ್ಯಾಣ ನಗರಸಭೆಯ ಸಾಮಾನ್ಯ ಸಭೆ ಗಮನಿಸ್ತಾ ಇದ್ದೀರಾ, ಗಲಾಟೆ ಆಗಿರುವಂತಹ ದೃಶ್ಯಾವಳಿಯನ್ನ. ಬಸವ ಕಲ್ಯಾಣ ನಗರದಲ್ಲಿ ಟಿಪ್ಪು ಸುಲ್ತಾನ್ ಚೌಕ ನಾಮಕರಣ ಕುರಿತಂತೆ ಇವತ್ತು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಆಗ್ತಾ ಇತ್ತು. ವೋಟಿಂಗ್ ಮೂಲಕ ಈ ನಿರ್ಧಾರಕ್ಕೆ ಬರಬೇಕು ಅಂತ ಒಂದು ನಿರ್ಧಾರಕ್ಕೆ ಬಂದಿದ್ರು. ವೋಟಿಂಗ್ ಆಗುತ್ತೆ. ಚೌಕವನ್ನು ನಿರ್ಮಿಸಲು ಅಂದರೆ ಟಿಪ್ಪು ಸುಲ್ತಾನ್ ಹೆಸರಿಡೋಕ್ಕೆ ಬರೋಬ್ಬರಿ 22 ಮಂದಿ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಕೇವಲ 4 ಮಂದಿ ಮಾತ್ರ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆಗ ಈ 4 ಮಂದಿ ಏನಿದ್ದಾರಲ್ವ ಅವರು ಜಾಸ್ತಿ ಗಲಾಟೆಯನ್ನು ಮಾಡ್ತಾರೆ. ಮತ್ತೊಂದು ಕಡೆ ಟಿಪ್ಪು ಸುಲ್ತಾನ್ ಚೌಕವನ್ನು ನಿರ್ಮಾಣ ಮಾಡಬೇಕು ಅಂತ ಯಾರೆಲ್ಲ ಪ್ರತಿಪಾದನೆ ಮಾಡ್ತಾ ಇದ್ದಾರಲ್ವ ಅವ್ರ ನಡುವೆ ಗಲಾಟೆ ಶುರುವಾಗ್ಬಿಡುತ್ತೆ. ನೀವು ಕೂಡ ಗಮನಿಸ್ತಾ ಇದ್ರಿ ಏನೆಲ್ಲ ಆಯಿತು ಅದಾದ ನಂತರ ಹೇಳಿ. ಅಂದರೆ ಒಟ್ಟಾರೆಯಾಗಿ ಇರುವಂಥ ಕಾನ್ಸೆಪ್ಟ್ ಏನು ಅಂದರೆ ಟಿಪ್ಪು ಸುಲ್ತಾನ್ ಹೆಸರನ್ನು ಇಡಬೇಕು ಬೇಡವಾ ಅಂತ ಹೇಳಿ 22 ಜನ ನಗರಸಭೆಯಲ್ಲಿ ಓಕೆ ಅಂತ ಹೇಳಿದರೆ 4 ಜನ ವಿರೋಧವನ್ನು ವ್ಯಕ್ತಪಡಿಸಿದರು. ಹೀಗಾಗಿ ಈ ಗಲಾಟೆ ಶುರುವಾಗಿದೆ.